ನಮಸ್ಕಾರ. ಇವತ್ತಿನ ಪ್ರಶ್ನೆ, ಸರ್ಪದೋಷ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳುವಂತಹ ಮಾರ್ಗಗಳೇನು, ಅದು ಇದ್ದರೆ ನಾವೇನು ಮಾಡಬೇಕು ಅಂತೇಳಿ ಒಂದು ಪ್ರಶ್ನೆಗೆ ಉತ್ತರ ನೋಡಿ. ಸಾಮಾನ್ಯವಾಗಿ ಸರ್ಪದೋಷ ಇದೆಯೋ ಇಲ್ಲೋ ಅಂತೇಳಿ ಜಾತಕದ ಮುಖಾಂತರವಾಗಿ ತಿಳಿದುಕೊಳ್ತಾರೆ. ಕೆಲವೊಬ್ಬರು ಜಾತಕನೇ ಬರ್ಸಿರೋದಿಲ್ಲ, ಕೆಲವೊಬ್ಬರು ಜಾತಕ ಬರ್ಸಿದ್ದಾಗ ಮಾತ್ರ ಈ ವಿಷಯ ಗೊತ್ತಾಗುತ್ತೆ, ಮತ್ತಿನ್ನು ಕೆಲವರು ಜಾತಕನೆಲ್ಲ ಬರ್ಸಿರೋದಿಲ್ಲ. ನಮ್ಮ ಪೂರ್ವಜರು ಮೊದಲಿನಿಂದನೂ ಕೂಡ ಅಷ್ಟೇ ತಾಳೆ ಶಾಸ್ತ್ರದಲ್ಲಿ ನೋಡೋವಂಥದ್ದು, ಕವಡೆ ಶಾಸ್ತ್ರದಲ್ಲಿ ನೋಡಿ ಸರ್ಪದೋಷ ಇದೆಯಲ್ಲ ಅಂತೇಳಿ ತಿಳ್ಕೊಳ್ತಾ ಇದ್ರು. ಮತ್ತು ಒಬ್ಬ ವ್ಯಕ್ತಿ ಅವರ ಎದುರುಗಡೆ ಕೂತ್ಕೊಂಡಾಗ ಇಲ್ಲ ಫೋಟೋ ಮುಖಾಂತರವಾಗೂ ಕೂಡ ಅಷ್ಟೇ ಹೇಳ್ತಾ ಇದ್ರು, ಫೇಸ್ ರೀಡಿಂಗ್. ಮತ್ತು ಅವರ ಎನರ್ಜಿ ಫೀಲ್ಡನ್ನು ಕೂಡ ಅಷ್ಟೇ ಚೆಕ್ ಮಾಡಿ ಹೇಳ್ತಾ ಇದ್ರು ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ದೋಷ ಇದೆ, ಏನು ಸಮಸ್ಯೆ ಆಗ್ತಿದೆ ಏನು ಅಂತೇಳಿ. ಮತ್ತಿನ್ನು ಕೆಲವೊಬ್ಬರು ನಾಡಿ ಪರೀಕ್ಷೆ ಅಂತೇಳಿ ಮಾಡ್ತಾಯಿದ್ರು. ಆ ನಾಡಿ ಪರೀಕ್ಷೆನಲ್ಲೂ ಕೂಡ ಅಷ್ಟೇ, ನಾಡಿ ಜ್ಯೋತಿಷ್ಯ ಅಂತಾರಲ್ಲ, ಆ ಒಂದು ಪರೀಕ್ಷೆ ಮಾಡಿದಾಗ್ಲೂ ಕೂಡ ಅಷ್ಟೇ ಈ ಸರ್ಪದೋಷ ಇದೆಯೋ ಇಲ್ಲ ಅಂತೇಳಿ ತಿಳ್ಕೊತಿದ್ರು. ನಾಗವಲ್ಲಿ ಶಾಸ್ತ್ರದಲ್ಲೂ ಕೂಡ ತಿಳ್ಕೊತಿದ್ರು, ಹಸ್ತರೇಖೆನಲ್ಲೂ ಕೂಡ ತಿಳ್ಕೊತಿದ್ರು. ಹೀಗೆ ಈ ರೀತಿಯಾಗಿರ್ತಕ್ಕಂತಹ ಮಾರ್ಗಗಳಿಂದ ಪೂರ್ವಜರು ಇವರಿಗೆ ಏನು ದೋಷ ಇದೆ ಇಲ್ಲ ಅಂತೇಳಿ ತಿಳ್ಕೊತಾ ಇದ್ರು. ಹೀಗೆ ಸರ್ಪದೋಷ ಇದ್ದಲ್ಲಿ ಈ ಥರದ ಕೆಲವೊಂದು ಶಾಸ್ತ್ರಗಳಿಂದನೂ ಕೂಡ ಅಷ್ಟೇ ಸರ್ಪದೋಷ ಇದೆಯೋ ಇಲ್ಲೋ ಅಂತೇಳಿ ತಿಳ್ಕೊಬೋದು. ಕೆಲವರು ಜಾತಕನ ಬರ್ಸಿರೋದಿಲ್ಲ ನೋಡಿ, ಈ ಥರದ ಒಂದು ಮಾರ್ಗದಿಂದ ಸರ್ಪದೋಷ ಇದೆಯೋ ಇಲ್ಲ ಅಂತೇಳಿ ತಿಳ್ಕೊಬೋದು. ಸಾಮಾನ್ಯವಾಗಿ ನಾನು ನೋಡಿರೋಂಗೆ ನನ್ನ ಸರ್ವಿಸ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಸರ್ಪದೋಷ ಅನ್ನೋದು ಇದ್ದೇ ಇರುತ್ತೆ. ಹೇಗೆ ಅಂತ ಅಂದರೆ, ಈಗ ಪೂರ್ವಜರಿಂದ ಏನಾದ್ರೂ ಒಂದು ಸಮಸ್ಯೆ ಆಗಿರ್ಬೋದು ನಾಗನಿಗೆ, ಅಲ್ಲಿಂದ ನಿಮಗೆ 12 ತಲೆಮಾರುವರೆಗೂ ಕೂಡ ಅಷ್ಟೇ ಅದು ಕಂಟಿನ್ಯೂ ಆಗ್ತಾನೇ ಇರುತ್ತೆ. ನೀವು ಯಾವಾಗ ಈ ದೋಷವನ್ನು ಕಳೆದುಕೊಳ್ಳೋದಿಲ್ಲ, ದೋಷ ಅಂದರೆ ಏನಿಲ್ಲ, ತಪ್ಪು, ಈ ತಪ್ಪನ್ನು ತಿದ್ದುಕೊಳ್ಳೋ ಅಂಥದ್ದು ಅಷ್ಟೇ. ಈ ತಪ್ಪನ್ನು ಯಾವಾಗ ನೀವು ತಿದ್ದುಕೊಳ್ಳೋದಕ್ಕೆ ಮುಂದೆ ಬರೋದಿಲ್ಲ, ಆಗ ಈ ಒಂದು ದೋಷ ತುಂಬಾ ಕಾಡ್ತಾ ಹೋಗುತ್ತೆ. ಈಗ ತುಂಬ ಅಂದರೆ ಮದುವೆ ಆಗದೆ ಇರೋವಂಥದ್ದು, ಮಕ್ಕಳಾಗದೆ ಇರೋವಂಥದ್ದು, ಜೀವನದಲ್ಲಿ ಪ್ರಗತಿನೇ ಹೊಂದೋದಕ್ಕೆ ಆಗೋದಿಲ್ಲ, ಏನೋ ಒಂಥರ ಸಮಸ್ಯೆ, ಅನಾರೋಗ್ಯ ಬರುವಂಥದ್ದು, ಈ ಥರದ ಎಲ್ಲ ಸಮಸ್ಯೆಗಳನ್ನು ಕೂಡ ಅಷ್ಟೇ ಸೃಷ್ಟಿಯಾಗ್ತಾ ಹೋಗುತ್ತೆ. ಈಗ ನಾಗನಿಗೆ ಏನಾದ್ರೂ ಅಕಸ್ಮಾತ್ ಸಮಸ್ಯೆ ಮಾಡಿದರೆ, ನಾಗ ಪೂಜೆಗಳು ನಿಂತೋಗಿದ್ರೆ, ಪೂರ್ವಜರು ಮಾಡಿಕೊಂಡು ಬಂದಿರತಕ್ಕಂಥ ಪೂಜೆ ಪುನಸ್ಕಾರದಲ್ಲಿ ಏನಾದ್ರೂ ಲೋಪದೋಷಗಳಿದ್ದು, ಇಲ್ಲಾಂದರೆ ಅದೇನಾದ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗೋ ನೆಕ್ಸ್ಟ್ ಪೀಳಿಗೆಗಳಿರುತ್ತಲ್ಲ, ಅದೇನಾದರೂ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗಲಿಲ್ಲ ಅಂದ್ರೂ ಕೂಡ ಅಷ್ಟೇ ನಾಗನ ಶಾಪಕ್ಕೆ ಗುರಿಯಾಗಬೇಕಾದ್ರೆ ಅದು ದೋಷ ಆಗಿ ಪರಿವರ್ತನೆ ಆಗುತ್ತೆ. ಈಗ ಸುಮಾರು ಜನಕ್ಕೆ ನಾಗಗಳು ಕಾಣಿಸ್ತಾ ಇರುತ್ತೆ. ಇದರಲ್ಲಿ 2 ವಿಷಯನ ನೋಡ್ಬೋದು. ನಾಗಗಳು ಕಾಣಿಸೋದು ಸರ್ಪದೋಷಕ್ಕೂ ಕೂಡ ಕಾಣಿಸುತ್ತೆ. ಮತ್ತು ಸರ್ಪ ಏನು ಹೇಳುತ್ತಪ್ಪ ಅಂತ ಅಂದರೆ, ಈಗ ನೋಡಿ, ಒಬ್ಬ ವ್ಯಕ್ತಿ ಯಾರೋ ಒಬ್ಬರು ಸತ್ತೋಗಿರ್ತಾರಲ್ಲ, ಸತ್ತೋಗಿರೋಕ್ಕೆ ನಾವು ಯಾವ ರೀತಿಯಾಗಿ ವಿಧಿವಿಧಾನಗಳನ್ನೆಲ್ಲ ಮಾಡ್ತೀವಲ್ಲ, ಹಾಗೆ ಅವುಗಳಿಗೇನಾದರೂ ತೊಂದರೆ ಕೊಟ್ಟಾಗ ಆ ವಿಧಿವಿಧಾನಗಳು ಏನೂ ಕೂಡ ನಡೆದಿರೋದಿಲ್ಲ, ಅದು ಸರ್ಪಾತ್ಮ ಆಗಿ ಕಾಪಾಡ್ತಾ ಇರುತ್ತೆ. ಅದು ನಮ್ಮ ಸುತ್ತ ಈ ಎನರ್ಜಿ ಫೀಲ್ಡಲ್ಲೇ ಈ ರೀತಿಯಾಗಿ ಇರುತ್ತೆ. ಆ ಎನರ್ಜಿ ಫೀಲ್ಡಲ್ಲಿ ಇರ್ತಕ್ಕಂತಹ ಆ ಒಂದು ದೋಷ ಏನಾಗುತ್ತೆ ಅಂತ ಅಂದರೆ ನಿಮ್ಮನ್ನ ಕಾಡ್ತಾ ಇರುತ್ತೆ. ಅಂದರೆ ತುಂಬ ಏನೋ ಒಂದು ಫುಲ್ಲು ನಿಮಗೇನೋ ಒಂದು ಒಳ್ಳೇದು ಮಾಡ್ತಿದ್ದೀನಿ ಅಂತ ಹಿಂಗೆ ಮೇಲೆ ಏರಿಸಿ ಹಂಗೆ ಟಪ್ ಅಂತೇಳಿ ಬೀಳಿಸ್ಬಿಡುತ್ತೆ. ಅಂದರೆ ತುಂಬ ನೀವು ಫುಲ್ಲು ಸಖತ್ತು ಸಂತೋಷವಾಗಿರ್ತೀರ, ಒಂದೇ ಕ್ಷಣಕ್ಕೆ ಆ ಸಂತೋಷನೇ ಹಾಳು ಮಾಡಿಬಿಡುತ್ತೆ. ಅಂದರೆ ಅದೇ ಸಖತ್ತು ಖುಷಿ ಕೊಟ್ಟು ಹಾಳು ಮಾಡುತ್ತೆ. ಆ ಒಂದು ದುಃಖನ ಅದನ್ನು ನೋಡ್ತಿರ್ತೀವಿ. ಯಾಕೆ ಅಂದರೆ ನೀವು ಆ ದುಃಖನ ನೋಡ್ತಾ ಇರಲ್ಲ, ಅವ್ರ ದುಃಖನ ನೋಡ್ತಾ ಇರಲ್ಲ. ಸೊ ಹಾಗಾಗಿ ಈ ಥರದ ಒಂದು ಸಮಸ್ಯೆನೂ ಕೂಡ ಉಂಟಾಗುತ್ತೆ. ಈಗ ಸುಮಾರು ಜನ ಎಲ್ಲ ಹೇಳ್ತಾರೆ ಯಾವುದು ದೋಷ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತೇಳಿ. ಆದರೆ ಅವರವರ ಜಾತಕವನ್ನು ಪರಿಶೀಲನೆ ಮಾಡಿದಾಗ್ಲೂ ಕೂಡ ಈ ದೋಷದ ಬಗ್ಗೆ ಗೊತ್ತಾಗುತ್ತೆ. ಮತ್ತು ಅವ್ರಿಗಾಗುವಂತಹ ಅನುಭವದಿಂದ, ಸರಿ ಯಾವುದೋ ಒಂದು ಜ್ಯೋತಿಷ್ಯ ಕೇಳೋದು ಬೇಡ, ಏನು ಬೇಡ, ಆದರೆ ಅವ್ರಿಗೆ ಏನೇನು ಅನುಭವ ಆಗ್ತಾ ಇದೆಯಲ್ಲ, ಆ ಅನುಭವದ ಮುಖಾಂತರವಾಗಿ ಅವರೇ ಕಂಡುಹಿಡ್ಕೋಬೋದು ಈ ಥರದ ಒಂದು ಸಮಸ್ಯೆ ಇರ್ಬೋದೋ ಏನೋ ಅಂತೇಳಿ. ಇನ್ನು ಕೆಲವು ನಾಗಗಳು ಅಂದರೆ ನಾಗ ಪ್ರತಿಷ್ಠೆ ಮಾಡಿಸ್ತಿರಲ್ಲ, ಆವಾಗ ಮುಕ್ಕಾದಾಗ್ಲೂ ಕೂಡ ಅಷ್ಟೇ ಈ ಸಮಸ್ಯೆ ಬರುತ್ತೆ. ನಾಗನಿಗೆ ನೆರಳು ಅಂತೇಳಿರುತ್ತೆ, ಆ ನೆರಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಅಂದ್ರೂ ಕೂಡ ಸಮಸ್ಯೆ ಬರುತ್ತೆ. ಕೆಲವರು ಓಕೆ ಪ್ರತಿಷ್ಠೆ ಮಾಡಿಸಿನಿ ಅಂತೇಳಿ ಬಿಟ್ಟು ಯಾವುದೋ ಒಂದು ಜಾಗಕ್ಕೆ ಹೋಗಿರ್ತಾರೆ, ಅಲ್ಲೇನಾದರೂ ಅಕಸ್ಮಾತ್ ಅದಕ್ಕೆ ನೆರಳಿಲ್ಲ, ಪೂಜೆದೇನು ನಡೀತಿಲ್ಲ ಅಂತ ಅಂದಾಗ್ಲೂ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ, ದೇವಸ್ಥಾನಗಳಲ್ಲೆಲ್ಲ ನಾಗ ಪ್ರತಿಷ್ಠೆ ಅಂತೇಳಿ ಮಾಡಿಸಿದಾಗ ಅದಕ್ಕೆ ನೆರಳೂ ಕೂಡ ಇರುತ್ತೆ, ಮತ್ತು ಅಲ್ಲಿ ಪೂಜೆನೂ ಕೂಡ ನಡೀತಾ ಇರುತ್ತಲ್ಲ, ಅದು ನೀವು ಫಸ್ಟು ಪೂಜೆ ಸಲ್ಲಿಸಿ ಏನೇ ಒಂದು ಪ್ರತಿಷ್ಠೆ ಅಂತೇಳಿ ಮಾಡಿಸಿದ್ರೂ ಕೂಡ ಅಷ್ಟೇ ಆ ಒಂದು ಪೂಜೆ ಅದೇನು ನಡೀತಾ ಇರುತ್ತಲ್ಲ, ಒಂದು ಒಳ್ಳೆ ಎನರ್ಜಿ ಸಿಗ್ತಾ ಹೋಗುತ್ತೆ. ಈಗ ಹೇಗೆ ನಾವು ದಿನನಿತ್ಯ ಶುದ್ಧವಾಗಿರ್ತೀವಲ್ವ, ಮಾನಸಿಕವಾಗಿ ದೈಹಿಕವಾಗಿ ನಾವು ಹೇಗೆ ನಮ್ಮ ಒಂದು ಹೆಲ್ತನ್ನು ಕಾಪಾಡ್ಕೋಬೇಕು ಅಂತೇಳಿ ಊಟ ತಿಂಡಿ ಮಾಡೋವಂಥದ್ದಂತೆ ಯೋಗ ಮಾಡೋದು ಅದು ಇದೆಲ್ಲ ಮಾಡ್ತೀವಲ್ಲ, ಹಾಗೆ ಆ ಒಂದು ಎನರ್ಜಿ ಏನಾಗುತ್ತೆ ಆ ಕಲ್ಲಿನ ಮೇಲೆ ಬಿದ್ದಾಗ, ಈಗ ಹಾಲು ಮೊಸರು ತುಪ್ಪ ಅದೆಲ್ಲ ಒಂದು ಅಭಿಷೇಕ ಮಾಡ್ತಾ ಇರ್ತಾರೆ, ನಾಗನಿಗೆ ತನಿ ಎರೆಯೋವಂಥದ್ದು ಮಾಡ್ತಿರ್ತಾರೆ, ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ. ಸುಮಾರು ಜನ ಎಲ್ಲ ಹೋಗಿ ಸಲ್ಲಿಸ್ತಾ ಇರ್ತಾರಲ್ವ,
ಆ ಒಂದು ದೇವಸ್ಥಾನದಲ್ಲಿ. ಇಲ್ಲಾಂದರೆ ಅವ್ರ ಪೂಜಾರಿಗಳು ಏನಾದ್ರು ಮಾಡ್ತಾ ಇತ್ತು ಅಂದಾಗ ಆವಾಗ ನಿಮಗೆ ಏಳಿಗೆ ಚೆನ್ನಾಗಿ ಕಾಣ್ತಾ ಇರುತ್ತೆ. ನೀವು ಎಲ್ಲೋ ಹೋಗಿ ಏನೋ ಒಂದು ಮಾಡ್ಕೊಂಬಂದಿರ್ತೀರಲ್ಲ, ಏನೋ ಒಂದು ಪ್ರತಿಷ್ಠೆಯನ್ನು ಮಾಡ್ಕೊಂಬಂದಿರ್ತೀರ, ಅಲ್ಲೇನೋ ಅಕಸ್ಮಾತು ಪೂಜೆನೂ ನಡೀತಾ ಇರೋದಿಲ್ಲ, ಏನಿರಲ್ಲ, ಬಿಸಿಲು ಬೀಳ್ತಾ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಅಷ್ಟೇ ಬರೀ ನೀವು ತಪ್ಪು ಮಾಡಿರೋದಷ್ಟೇ ಇಲ್ಲ, ತಪ್ಪು ಮಾಡದೇ ಇರೋರಿಗೆಲ್ಲರಿಗೂ ಕೂಡ ತಾಗ್ತಾ ಹೋಗುತ್ತೆ. ಇದು ಅವ್ರವ್ರ ಅನುಭವಕ್ಕೆ ಬಂದ ಮೇಲೇ ಗೊತ್ತಾಗೋದು, ಅಲ್ಲಿವರೆಗೂ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನೋಡಿ, ಇಂತಹ ಒಂದು ಸರ್ಪದೋಷ ಇದೆ ಅಂಥೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂತಹ ಪೂರ್ವಜರು ಈ ಒಂದು ಮಾರ್ಗಗಳನ್ನ ಕೊಟ್ಟಿದ್ದಾರೆ. ಈ ಮಾರ್ಗದ ಮುಖಾಂತರವಾಗಿ ತಿಳ್ಕೊಂಡು ಅದನ್ನು ಪರಿಹರಿಸ್ಕೊಳ್ಳೋ ಅಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ದೋಷ ಅಂದರೆ ಮಾಡಿದಂತಹ ತಪ್ಪನ್ನು ತಿದ್ದುಕೊಳ್ಳೋದು ಅಂತೇಳಿ ಅರ್ಥ ಆಯಿತಾ? ನಮಸ್ಕಾರ. ನೆಕ್ಸ್ಟು ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ.